ದೊಡ್ಡ ಪ್ರಮಾಣದಲ್ಲೆಲ್ಲ ಬೇಯಿಸ್ಕೊಂಬಂದೆಲ್ಲ ಮಾಡ್ತಿರಲ್ಲ, ಅದಕ್ಕೆ ಜನಕ್ಕೆ ಭಾಳಷ್ಟು ಜನ ನನಗೆ ಕೇಳಿದರು, ಏನಿದು ಗಿಣ್ಣದ ಹಾಲು ಪುಡಿ ನಾವು ವಿರೂಪಾಕ್ಷರೇ ಅಂತೇಳಿ. ಅದಕ್ಕೆ ಯಾಕಂದರೆ ಶಿವಮೊಗ್ಗದಲ್ಲಿ 15 ಕಡೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗಿಣ್ಣದ ಹಾಲು ಸಿಗಬೇಕಲ್ಲ. ಅದೇ ಅದಕ್ಕೆ ಶುದ್ಧ ಹಸುವಿನ ಗಿಣ್ಣ ಅಂತ ಹಾಕೊಂಡಿದ್ದೀವಿ. ತಗೊಂತೀರಾ? ಓಕೆ, ಥ್ಯಾಂಕ್ ಯು. ಶಿವಮೊಗ್ಗ ನಗರದ ದುರ್ಗಿಗುಡಿನಲ್ಲಿ ಶುದ್ಧ ಹಸುವಿನ ಗಿಣ್ಣ ಅಂತೇಳಿ ಬೋರ್ಡ್ ಹಾಕ್ಕೊಂಡ್ಯಾರೆ. ಶುದ್ಧ ಹಸುವಿನ ಗಿಣ್ಣಕ್ಕೆ ಏನು ಒರಿಜಿನಲ್ ಹಾಲು ಹಾಕ್ತಾರೋ ಏನು ಅಂತ ವಿಚಾರಿಸೋಣ ಅಂತ ಬಂದಿದ್ದೆ. ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿ ಬಂದಿದ್ದೀನಿ. ಇದು ಗಿಣ್ಣ ಅಂತೇಳಿ ಮಾರಾಟ ಮಾಡ್ತಾಯಿದ್ದಾರೆ. ತುಂಬ ಹೀಟ್ ಇರುತ್ತೆ, ಗಿಣ್ಣದ ಹಾಲಿಂದ ನಂಜಾಗುವಂಥ ಸಾಧ್ಯತೆಗಳಿದ್ದಾವೆ. ಬಸ್ರಿ ಬಾಣಂತರಿಗೆ ತುಂಬ ತೊಂದರೆ. ನೋಡ್ಬಿಟ್ಟು ನೀವೆಲ್ಲ ತಿನ್ನೋಂಗೆ ಮಾಡಿ ಸಾರ್ವಜನಿಕರು, ಯಾಕಂದರೆ ಕೈಯಲ್ಲಿ ಮುಟ್ತಿರಲ್ಲ ನೀವು, ಸ್ವಲ್ಪ ಗ್ಲೌಸ್ ಹಾಕೋಣದು ವಾಸಿ. ಅದು ಗಿಣ್ಣ, ಅದು ಹೊಟ್ಟೆ ಒಳಗೆ ಹೋಗ್ತಕ್ಕಂಥದ್ದು. ನೀವು ಸ್ವಲ್ಪ ಗ್ಲೌಸನ್ನು ಯೂಸ್ ಮಾಡಿ ಆಯಿತಾ. ನಾನು ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ ಸಲಹೆ ಕೊಡ್ತಾಯಿದ್ದೀನಿ, ಗ್ಲೌಸನ್ನು ಯೂಸ್ ಮಾಡಿ ಆಯಿತಾ. ಇನ್ನೊಂದು ಕಡೆ ಹೋಗಿ ವಿಚಾರಿಸಿದೆ, ಇಷ್ಟಕ್ಕೊಂದು ಹಾಲು ಎಲ್ಲಿಂದ ಸಿಗುತ್ತಪ್ಪ, ಪುಡಿಯ ಏನಾರು ಹಾಕ್ತೇನಪ್ಪ. ಅವನಿಗೆ ಸಿಟ್ಟು ಬಂತು, ಸ್ವಲ್ಪ ಖಾರವಾಗಿ ಮಾತಾಡ್ದ. ತೊಂದರೆ ಇಲ್ಲ, ಇದೆಯಾ ಲೈಸೆನ್ಸ್ ಇದೆಯಾ? ಒಂದು 3 ದಿವಸದಲ್ಲಿ ಕೊಡ್ತಾರಲ್ಲ, ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ? ಫುಡ್ ಡಿಪಾರ್ಟ್ಮೆಂಟಿಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಫುಡ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕು. ಲೈಸೆನ್ಸ್ ಮಾಡಿಸ್ಕೊಡೋದಲ್ಲ, ನೀವು ಫುಡ್ ಆಫೀಸಿಗೆ ಹೋಗಿ ಲೈಸೆನ್ಸ್ ತಗೊಂಬಂದು ನೀವು ಸೇಲ್ಸ್ ಮಾಡಬೇಕು. ತುಂಬ ಜನ ಆಹಾರ ಮಾರಾಟ ಮಾಡೋರ ನಂತರ FSSAI ಲೈಸೆನ್ಸ್ ಇಲ್ಲ, ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲ. ಇದನ್ನು ಕಾರ್ಪೊರೇಷನ್ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟ್ರು ಚೆಕ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ.